ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಈ ದಿನದ ಈ ಮುಂದುವರಿದ ಭಾಗವನ್ನು ನಾವು ನೋಡ್ತಾ ಹೋಗೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ, ಈ ಭೂಮಿ ಅನ್ನೋವಂಥದ್ದು ತನ್ನನ್ನು ತಾನು ಶಿಫ್ಟ್ ಮಾಡ್ಕೊಳ್ತಾ ಇದೆ, ಉನ್ನತೀಕರಿಸ್ಕೊಳ್ತಾ ಇದೆ. ಯುಗ ಪರಿವರ್ತನೆಯ ಈ ಸಂದರ್ಭದಲ್ಲಿ ಸಮಸ್ತ ಲೋಕಗಳು ಕೂಡ, ಎಲ್ಲ ವಿಶ್ವದ ಎಲ್ಲ ಲೋಕಗಳು ಕೂಡ ತನ್ನನ್ನು ತಾನು ಉನ್ನತೀಕರಿಸ್ಕೊಳ್ಳುವಂತಹ ಒಂದು ಅದ್ಭುತವಾದ ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿದೆ. ಇದಕ್ಕೆ ಭೂಮಂಡಲದಲ್ಲಿರುವಂತಹ ವಾಸಿಗಳಿಗೆ ಸಹಾಯ ಹಸ್ತವಾಗಿ ಶಂಬಲಾದ ಮಾಸ್ಟರ್ಸ್ಗಳು ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ. ಹಾಗಿದ್ರೆ ಈ ಶಂಬಲ ಅಂದರೆ ಏನು? ಶಂಬಲದಲ್ಲಿ ಯಾರಿರ್ತಾರೆ? ಅವರೆಲ್ಲ ಹೇಗೆ ಜೀವಿಸ್ತಾರೆ? ಅದರ ಅರ್ಥ ಏನು ಅನ್ನುವಂಥದ್ದನ್ನು ನಾವಿವತ್ತು ತಿಳಿದುಕೊಳ್ತಾ ಹೋಗೋಣಂತೆ. ಈ ಭೂಮಿ ಅನ್ನೋವಂಥದ್ದು ನಾವು ಇವಾಗ ಏನು ಜೀವಿಸ್ತಾ ಇದ್ದೀವೋ, ಅಟ್ ಪ್ರೆಸೆಂಟ್ ನಾವು ಏನು ಇರ್ತಾ ಇದ್ದೀವೋ, ಇದನ್ನು ಥರ್ಡ್ ಡೈಮೆನ್ಷನ್ ಅಂತ ಹೇಳ್ತಾರೆ. ಅಂದರೆ 3 ಆಯಾಮಗಳಲ್ಲಿ ಇರುವಂತಹ, ಪ್ರಚಲಿತದಲ್ಲಿ ಇರುವಂತಹ ಒಂದು ಗ್ರಹ. ಈ ಭೂಮಂಡಲದ ಮೇಲೆ 3 ರೀತಿಯ ಶಕ್ತಿಗಳನ್ನು ನಾವು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಬದುಕ್ತಾ ಇದ್ದೀವಿ. ಯಾವ್ಯಾವುದು ಆ 3 ಶಕ್ತಿಗಳು ಅಂತಂದರೆ, ಬೆಳಕು, ಶಬ್ದ ಮತ್ತು ಸ್ಪರ್ಶ ಅನ್ನೋವಂಥ 3 ಶಕ್ತಿಗಳನ್ನು ಮಾತ್ರ ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಅದು ಲಿಮಿಟೆಡ್ ಆಗಿ, ನಿರ್ದಿಷ್ಟವಾದಂಥ ರೀತಿಯಲ್ಲಿ ಮಾತ್ರ ನಾವು ಅದನ್ನು ಬಳಸ್ಕೊಳ್ಳೋದಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಅದನ್ನು ಮೀರಿ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಅದನ್ನು ಬಳಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಮ ಮನಸ್ಸಿನ ಪ್ರಭಾವ ಕೇವಲ ಏನು ಹೇಳ್ತಾರೆ, 4 ಗೋಡೆಗಳ ಮಧ್ಯದಲ್ಲಿ ಇದ್ದೀವಿ ಅಂತ ಹೇಳ್ತೀವಲ್ವ, ಆ ರೀತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಈ ಮನಸ್ಸನ್ನು ನಾವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲದೆ ಇರೋದ್ರಿಂದ, ಅದರ ಬಗ್ಗೆ ಹೆಚ್ಚು ಅರಿವು ಇಲ್ಲದೆ ಇರೋದ್ರಿಂದ ನಾವು ಈ ಮನಸ್ಸಿನ ಶಕ್ತಿಯನ್ನು ಮತ್ತು ಬೆಳಕಿನ ಶಕ್ತಿಯನ್ನು ಮತ್ತು ಶಬ್ದದ ಶಕ್ತಿಯನ್ನು ನಾವು ತುಂಬ ಲಿಮಿಟೆಡ್ ಆಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಿದ್ರೆ ಇದನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಹಾಗಿದ್ರೆ ಈ ಶಂಬಲ ನಮಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣಂತೆ. ನಾವು ಫಸ್ಟ್ ಶಂಬಲ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಶಂಬಲ ಅಂದರೆ ಏನು ಅನ್ನೋದನ್ನು ನಾವು ಫಸ್ಟು ತಿಳ್ಕೊಳ್ತಾ ಹೋಗೋಣ. ಶಂಬಲ ಅಂತ ಅಂದಿದ ತಕ್ಷಣ ನಮ್ಮೆಲ್ಲರ ಮೈ ಜುಮ್ ಅನ್ನತ್ತೆ. ಯಾಕೆ ಹೀಗೆ ಅಂತಂದರೆ, ಇದು ಈ ಭೂಮಿಯ ಮೇಲೆ ಇರುವಂತಹ ರೀತಿಯಲ್ಲೇ ಇರುವಂತಹ ಒಂದು ಲೋಕ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಹೇಗೆ ಇದು ಥರ್ಡ್ ಡೈಮೆನ್ಷನ್ ಅಂತ ಹೇಳಿದ್ನೋ, ಅದು 9th ಡೈಮೆನ್ಷನಲ್ಲಿ ಇರುವಂತಹ ಒಂದು ಗ್ರಹ. ಅದು ಅಂದರೆ 9 ಆಯಾಮಗಳ. ಇಲ್ಲಿ ಆಯಾಮ ಅಂದರೆ ಏನು ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಆಯಾಮ ಅಂತಂದರೆ ಮೂಲಭೂತವಾಗಿ ನಮಗೆ ಗೊತ್ತಿರೋ ಹಾಗೆ ಬೆಳಕು ಮತ್ತು ಶಬ್ದ ಅನ್ನುವಂತಹ ಶಕ್ತಿ ಇತ್ತು. ಈ ಬೆಳಕು ಮತ್ತು ಶಬ್ದದ ಶಕ್ತಿಯನ್ನು ವಿಭಿನ್ನ ಪ್ರಮಾಣದಲ್ಲಿ, ವಿಭಿನ್ನ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ, ಅದನ್ನು ಇನ್ನೂ ಹೆಚ್ಚಾಗಿ ಅದನ್ನು ಬೇರೆ 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 ರೀತಿಯಲ್ಲಿ ಬಳಸ್ಕೊಳ್ತಾ ಹೋಗೋದನ್ನು ಅಭ್ಯಾಸ ಮಾಡ್ತೀವಲ್ವ, ಇದನ್ನು ಆಯಾಮ ಅಂತ ಹೇಳ್ತೀವಿ. ಹೇಗೆ ಇದಕ್ಕೆ ಇನ್ನೂ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮೆಲ್ಲರ ಮನೆಗಳಲ್ಲಿ ಅಕ್ಕಿ ಇದೆ, ನೀರಿದೆ, ಬೆಂಕಿ ಇದೆ. ನಾವು ಏನು ಮಾಡ್ತಿದ್ದೀವಿ? ಆ ಅಕ್ಕಿಯನ್ನು ಬಳಸಿ ಅನ್ನವನ್ನು ತಯಾರಿಸ್ಕೊಳ್ತೀವಿ, ಚಿತ್ರಾನ್ನವನ್ನು ಮಾಡ್ಕೊಳ್ತೀವಿ, ಪಲಾವ್ ಮಾಡ್ಕೊಳ್ತೀವಿ,
ಹಾಗೆ ರೊಟ್ಟಿಯನ್ನು ಮಾಡ್ಕೊಳ್ತೀವಿ, ದೋಸೆ ಮಾಡ್ಕೊಳ್ತೀವಿ, ಹೀಗೆ ನಾನಾ ವಿಧವಾಗಿ ಅದನ್ನು ಬಳಸ್ಕೊಳ್ತೀವಲ್ವ. ಅದೇ ರೀತಿಯಲ್ಲಿ ಶಬ್ದ ಮತ್ತು ಬೆಳಕಿನ ಶಕ್ತಿಯನ್ನು ವಿವಿಧ ಪ್ರಮಾಣದಲ್ಲಿ ಸೇರಿಸ್ತಾ 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 ಅನೇಕ ರೀತಿಯಾದಂತಹ ಜೀವನ ಕ್ರಮವಿರಬಹುದು, ಅಥವಾ ಅಲ್ಲಿರುವಂತಹ ಒಂದು ಚೈತನ್ಯದ ಶಕ್ತಿ ಇರಬಹುದು. ಇವೆಲ್ಲವೂ ಕೂಡ ವಿಭಿನ್ನ ರೀತಿಯಲ್ಲಿ ರೂಪಾಂತರಣಗೊಳ್ತಾ ಹೋಗುತ್ತೆ. ಇದನ್ನು ಹೆಚ್ಚು 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 ಯಾವಾಗ ಅದನ್ನು ಅನುಭವಿಸ್ತಾ ಹೋಗ್ತೀವೋ, ಅಳವಡಿಸ್ಕೊಳ್ತಾ ಹೋಗ್ತೀವೋ, ಹೆಚ್ಚು ನೂತನವಾಗಿ ಅದನ್ನು ಉಪಯೋಗಿಸ್ಕೊಳ್ತೀವೋ, ಅದನ್ನು ರೂಪಾಂತರಣಗೊಳಿಸ್ಕೊಳ್ತಾ ಹೋಗ್ತೀವೋ, ಇದರ ಒಂದೊಂದು ಹೆಜ್ಜೆಯನ್ನೇ ಆಯಾಮಗಳು ಅಂತ ಹೇಳ್ತಾ ಹೋಗ್ತೀವಿ. ಒಂದೊಂದು ಡೈಮೆನ್ಷನ್. ಬೆಳಕು, ಶಬ್ದ ಈ ಎರಡನ್ನ ಮಿಶ್ರಣ ಮಾಡಿಕೊಂಡು ಒಂದು ಅದ್ಭುತವಾದ ಸ್ಪರ್ಶದ ಶಕ್ತಿಯಿಂದ ಅರಿವು ಮೂಡಿಸ್ಕೊಳ್ತಾ ಈ ಭೂಮಂಡಲದ ಜನ 3ನೇ ಆಯಾಮದಲ್ಲಿ ಜೀವಿಸ್ತಾ ಇದ್ದಾರೆ. ಬೆಳಕು, ಶಬ್ದ ಇವೆರಡರ ಒಂದು ಸಮ್ಮಿಳನಗೊಂಡಾಗ ಅದರ ಒಂದು ಅನುಭೂತಿ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ಸ್ಪರ್ಶ ಅಂತ ಹೇಳ್ತಾರೆ. ಕೇವಲ ಟಚ್ ಮಾಡೋದಂತಲ್ಲ, ಅದರ ಅನುಭೂತಿ ಒಳಗಡೆ ಅನುಭವಿಸುವುದು ಕೂಡ ಸ್ಪರ್ಶವೇ. ಈ 3 ಆಯಾಮಗಳಲ್ಲಿ ನಾವು ಭೂಮಂಡಲದಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ. ಆದರೆ ಇದನ್ನು ಇನ್ನೂ ಹೆಚ್ಚಾಗಿ ಅದನ್ನು ತಿಳುವಳಿಕೆ ತೆಗೆದುಕೊಳ್ತಾ, ಇನ್ನೂ ಹೆಚ್ಚಾಗಿ ಉಪಯೋಗಿಸ್ಕೊಳ್ತಾ ಅನೇಕ ರೀತಿಯಲ್ಲಿ ಇವನ್ನು ಬಳಸ್ಕೊಳ್ಳುವಂತಹ ಜ್ಞಾನವನ್ನು ಹೊಂದಿರುವಂತಹದ್ದೇ ಶಂಬಲ. ಶಂಬಲ ಅಂದರೆ ಏನು? ಅದು ಒಂದು ಲೋಕನ, ಒಂದು ಊರ, ಅಥವಾ ಒಂದು ಗ್ರಹನ? ಇವೆಲ್ಲವೂ ನಮ್ಮ ಒಳಗಡೆ ಕ್ವಶನ್ ಮಾರ್ಕ್ ಬರುತ್ತೆ. ಶಂಬಲ ಅನ್ನೋವಂಥದ್ದನ್ನು ಹುಡುಕೋಕೆ ಅಂತ ಹೇಳಿ ಬಹಳಷ್ಟು ಜನ ಪ್ರಯತ್ನ ಪಟ್ಟಿದ್ದಾರೆ. ಅದು ಎಲ್ಲೋ ಇದೆ, ಅದು ಹಿಮಾಲಯದ ತಪ್ಪಲಿನಲ್ಲಿದೆ, ಅಲ್ಲಿ ಹೋಗಿ ನಾನು ಹುಡುಕಬೇಕು, ಅಲ್ಲಿ ಏನಿದೆ ತಿಳ್ಕೋಬೇಕು ಅನ್ನುವಂತಹ ಬಹಳಷ್ಟು ಜನ ಅದನ್ನು ಕಂಡುಕೊಳ್ಳೋದಕ್ಕೆ ಹೋಗಿರುವಂತಹ ಬಹಳಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು. ಆದರೆ ಇವತ್ತು ಈ ಶಂಬಲ ಅಂದರೆ ಏನು, ಈ ಶಂಬಲದಲ್ಲಿ ಏನೆಲ್ಲ ಇದೆ ಅನ್ನುವಂತಹ ಜ್ಞಾನವನ್ನು, ಯಥೇಚ್ಛವಾದ ಜ್ಞಾನವನ್ನು ಸ್ವತಃ ಶಂಬಲದ ನಿವಾಸಿಗಳೇ ನಮಗೆ ನೀಡುವುದಕ್ಕೆ ತಯಾರಾಗಿದ್ದಾರೆ. ಯಾಕೆ ಇಷ್ಟು ವರ್ಷ ಇಲ್ಲದೆ ಇರೋವಂಥದ್ದು ಶಂಬಲದ ಬಗ್ಗೆ ಜ್ಞಾನವನ್ನು ಎಷ್ಟೋ ಮಂದಿ ಹುಡುಕೊಂಡು ಹೋದವ್ರಿಗೂ ಸಿಗದಲೇ ಇರೋವಂತಹ ಶಂಬಲವನ್ನು ಇವತ್ತು ನಮಗೆ ಅವರಾಗೆ ಮುಂದೆ ಬಂದು ತಿಳಿಸ್ಕೊಡೋಕೆ ಇಷ್ಟಪಡ್ತಿದ್ದಾರೆ. ಅಂದರೆ ಏನು ಕಾರಣ ಅಂತಂದರೆ, ಈ ಭೂಮಂಡಲ ಇವಾಗ ಏನಿದೆಯೋ, 3rd ಡೈಮೆನ್ಷನ್ ಅಂತ ನಾವು ಏನು ಹೇಳ್ತಾ ಇದ್ದೀವೋ, ಇದು ಸಂಪೂರ್ಣವಾಗಿ 5th ಡೈಮೆನ್ಷನ್ನಿಗೆ ಬರೋದ್ರಲ್ಲಿದೆ. 5th ಡೈಮೆನ್ಷನ್ನಿಗೆ ಶಿಫ್ಟ್ ಆಗಿ ತದನಂತರ 9ನೇ ಡೈಮೆನ್ಷನ್ನಿಗೆ ಅದು ಶಿಫ್ಟ್ ಆಗುವಂಥ, ಅಂದರೆ 9ನೇ ಡೈಮೆನ್ಷನಲ್ಲಿ ಇರುವಂತಹ ಶಂಬಲವಾಗಿ ಇಡೀ ಭೂಮಂಡಲ ಕನ್ವರ್ಟ್ ಆಗುತ್ತೆ. ಶಂಬಲ ಎಲ್ಲೋ ದೂರದಲ್ಲಿಲ್ಲ, ಆ 9th ಡೈಮೆನ್ಷನಲ್ಲಿ ಇರುವಂತಹ ಶಂಬಲ ಈಗ ಭೂಮಂಡಲವೇ ಶಂಬಲವಾಗಿ ಪರಿವರ್ತನೆ ಆಗುವಂತಹ ಒಂದು ಅದ್ಭುತ ಅವಕಾಶ ಭೂಮಿಗೆ ಇದೆ. ಅದಕ್ಕೋಸ್ಕರ ಈ ಭೂಮಿ ಬದಲಾವಣೆ ಆಗ್ತಿದೆ ಅಂದರೆ ಏನು, ನಾವು ಮಾಡಬೇಕಾಗಿರೋಂಥದ್ದೇನು, ಇಲ್ಲಿ ಇರೋ ಪ್ರತಿ ಜೀವಿಗಳು ಕೂಡ ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳುತ್ತೆ. ನಾವು ಹಿಂದಿನ ಎಪಿಸೋಡಲ್ಲಿ ನೋಡ್ತಾ ಹೋದ್ವಿ, ಭೂಮಿ ಮಾತ್ರ ಪರಿವರ್ತನೆ ಆಗ್ತಾ ಇದೆ ಅಂದರೆ ಭೂಮಿ ಮಾತ್ರ ಅಲ್ಲ, ಅಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗಳು ಕೂಡ ತನ್ನನ್ನು ತಾನು ಉನ್ನತೀಕರಿಸ್ಕೊಳ್ಳುತ್ತೆ ಅಂತ ಹೇಳಿ. ಹಾಗೆಯೇ ಈ 9ನೇ ಡೈಮೆನ್ಷನ್ನಿಗೆ ನಾವು ಎಲ್ಲರೂ ಪಾದಾರ್ಪಣೆ ಮಾಡಿದ್ರೆ, ನಾವೆಲ್ಲರೂ ಅಲ್ಲಿ ಹೋಗೋದಕ್ಕೆ ಸಿದ್ಧರಾದರೆ ಇಡೀ ಭೂಮಂಡಲ ಶಂಬಲವಾಗಿ ಕನ್ವರ್ಟ್ ಆಗುತ್ತೆ. ಹಾಗಿದ್ರೆ ಶಂಬಲ ಅಂದರೆ ಏನು? ಶಂಬಲ ಅನ್ನುವಂತಹದ್ದು ಸಾವಿರಾರು ವರ್ಷಗಳ ಹಿಂದೆ ಪ್ರಚಲಿತಕ್ಕೆ ಬಂದಿರುವಂತಹ ಒಂದು ಅದ್ಭುತವಾದ ಲೋಕ. ಯಾಕೆ ಇದನ್ನು ಲೋಕ ಅಂತ ಹೇಳ್ತೀನಿ, ಇದು ಹೇಗೆ ಬಂತು ಅಂದರೆ, ನಾವೆಲ್ಲರೂ ನೋಡಿದ್ದೀವಿ, ಎಷ್ಟೋ ಋಷಿ ಮುನಿಗಳನ್ನು ನಾವು ನೋಡಿದ್ದೀವಿ. ವೇದಗಳನ್ನು ಬರೆದಂತಹ ಅನೇಕ ಋಷಿ ಮುನಿಗಳಿದ್ದಾರೆ. ವೇದಗಳು ಅನ್ನುವಂತಹದ್ದು ಸಾವಿರಾರು ವರ್ಷಗಳ ಹಿಂದೆ ಪ್ರಚಲಿತಕ್ಕೆ ಬಂದಿರುವಂಥದ್ದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಲ್ವ. ಆ ವೇದಗಳ ಒಂದು ಸಮಯದಲ್ಲಿ, ಆ ವೇದಗಳ ರಚನೆಯಾದಂತಹ ಸುಸಂದರ್ಭದಲ್ಲಿ ಈ ಇಡೀ ಭೂಮಂಡಲ ಏನಿತ್ತು
ಅದ್ಭುತವಾದ ಒಂದು ವಿಶ್ವವಾಗಿತ್ತು, ಅದ್ಭುತವಾಗಿತ್ತು ಈ ಭೂಮಂಡಲ. ಅಲ್ಲಿ ತನ್ನನ್ನು ತಾನು ತಿಳಿದುಕೋಬೇಕು, ಇನ್ನು ತನ್ನ ಬಗ್ಗೆ ನಾನು ಇಡೀ ಸಮಸ್ತ ಹೊರಗಡೆ ಇರೋಂಥ ವಿಶ್ವವೇ ನನ್ನ ಒಳಗಡೆ ಇದೆ ಅನ್ನುವಂತಹ ಅರಿವನ್ನು ಪಡೆದುಕೊಂಡಂತಹ ಎಷ್ಟೋ ಮಂದಿ ಮಾಸ್ಟರ್ಸು, ಎಷ್ಟೋ ಮಂದಿ ಋಷಿ ಮುನಿಗಳು ಅವರ ಒಂದು ತಪೋ ಸಾಧನೆಯಿಂದ ಅದನ್ನು ಅರ್ಥ ಮಾಡಿಕೊಂಡ್ರು. ಇಡೀ ವಿಶ್ವದಲ್ಲಿ ಏನಿದೆ ಅವೆಲ್ಲವೂ ಕೂಡ ನಮ್ಮ ಒಳಗಡೆನೇ ಇದೆ. ಇಡೀ ವಿಶ್ವದ ಒಂದು ಸೃಷ್ಟಿಗೆ ಕಾರಣ ನಮ್ಮ ಒಳಗಡೆನೆ ಇರುವಂತಹದ್ದು. ನಮ್ಮ ಒಳಗೆ ಕೂಡ ಅಷ್ಟೇ ಸಮನಾದಂತಹ ಚೈತನ್ಯ ಇದೆ ಅನ್ನುವುದನ್ನು ಅರಿತಂತಹ ಋಷಿಮುನಿಗಳು ಇನ್ನೂ ಆಳವಾಗಿ ಈ ಜ್ಞಾನವನ್ನು ತಿಳ್ಕೋಬೇಕು, ಇನ್ನೂ ಆಳವಾಗಿ ಅಧ್ಯಯನವನ್ನು ಮಾಡಿದಾಗ ಇಡೀ ಮನುಕುಲಕ್ಕೆ ಇದರ ಜ್ಞಾನವನ್ನು ನಾವು ಕೊಡಬಹುದು ಅನ್ನುವಂತಹ ಸಲುವಾಗಿ ತುಂಬ ತಪಸ್ಸಿಗೆ ನಿರತರಾಗ್ತಾರೆ. ಬಹಳಷ್ಟು ಮಂದಿ, ಒಬ್ಬರು ಇಬ್ಬರು ಅಂತಲ್ಲ, ಆ ರೀತಿ ತಪೋನಿರತರಾಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಬಾಹ್ಯ ಜೀವನ, ಈ ಸಮಾಜ ಏನಿದೆ ಇವೆಲ್ಲವೂ ಕೂಡ ಅವರಿಗೆ ಅಡ್ಡ ಅನ್ನಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಸಮಾಜದಲ್ಲಿ ಇರ್ತಾ ಇಲ್ಲಿಯ ಒಂದು ಕಾರ್ಯವೈಖರಿಯನ್ನು ನಾವು ನೋಡ್ತಾ ಹೋದರೆ ನಮ್ಮ ತಪಸ್ಸಿಗೆ ಭಂಗ ಬರ್ತಾ ಇದೆ. ನಾವು ಹೆಚ್ಚು ಪ್ರಾಪಂಚಿಕವಾಗಿಯೂ ಇರೋದಕ್ಕಾಗ್ತಾ ಇಲ್ಲ, ಹೆಚ್ಚು ಆಧ್ಯಾತ್ಮಿಕತೆಯಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದನ್ನು ಅರಿತಾಗ ಅವರೇನು ಮಾಡ್ತಾರೆ, ಒಂದು ನಿಶ್ಶಬ್ದವಾದ ಪ್ರದೇಶದಲ್ಲಿ ತಮ್ಮನ್ನು ತಾವು ಸಾಧನೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬರು ಇಬ್ಬರಲ್ಲ, ಇಂತಹ ಅನೇಕ ಮಂದಿ ಎಲ್ಲರೂ ಒಗ್ಗೂಡಿ ಒಂದು ಸ್ಥಳದಲ್ಲಿ ಕುಳಿತು ಧ್ಯಾನವನ್ನು ಮಾಡ್ತಾ ತಪೋನಿರತರಾಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ತುಂಬ ಹೆಚ್ಚು ಸಾಧನೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಾಗ ಏನಾಗುತ್ತೆ, ಒಂದು ಅದ್ಭುತವಾದ ಶಕ್ತಿಯ ಒಂದು ಉದ್ದೀಪನ ಆಗೋದನ್ನು ಅವರು ಕಂಡುಕೊಳ್ತಾರೆ. ಒಂದು ಅದ್ಭುತವಾದ ಶಕ್ತಿ ಎಲ್ಲರಿಂದ ಹೊರಹೊಮ್ಮಿ ಎಲ್ಲರ ಒಂದು ಶಕ್ತಿಯು ಕೂಡ ಒಗ್ಗೂಡಿಸ್ಕೊಳ್ತಾ ಇದೆ, ಎಲ್ಲರ ಶಕ್ತಿಯು ಕೂಡ ಒಗ್ಗಟ್ಟಾಗಿ ಅಲ್ಲಿ ಒಂದು ಅದ್ಭುತವಾದ ಶಕ್ತಿ ಜಾಗೃತಿಗೊಳ್ತಾ ಇದೆ ಅನ್ನೋದು ಅವರ ಅರಿವಿಗೆ ಬರುತ್ತೆ. ಅದನ್ನು ಗಮನಿಸ್ಕೊಳ್ತಾ ಬಂದಾಗ ಆ ಶಕ್ತಿಗೆ ಒಂದು ಬಣ್ಣ ಇರುತ್ತೆ, ಅದೇ ಕಡು ನೀಲಿಯ ಬಣ್ಣ. ನಾವು ಏನು ಹೇಳ್ತೀವಿ, ಕೃಷ್ಣನನ್ನು ಶ್ಯಾಮ ಸುಂದರ ಅಂತ ಹೇಳ್ತೀವಿ. ಯಾಕೆ ಶ್ಯಾಮ ಸುಂದರ? ಶ್ಯಾಮ ಅಂದರೆ ಏನು? ಕಡುವಾಗಿರುವಂತಹ ತುಂಬ ಹೆಚ್ಚು ಸ್ಟ್ರಾಂಗ್ ಆಗಿರುವಂತಹ ಕಲ್ಲರ್ ಅಂತ ಹೇಳಿ, ಅಂದರೆ ಕಪ್ಪು ಅಂತ ನಾವು ಅಂದ್ಕೊಳ್ಳೋದು, ಕಪ್ಪಲ್ಲ, ಕಪ್ಪಿಗಿಂತ ಕಡು ನೀಲಿ ಅಂತ ಹೇಳ್ತಾರೆ ಅದನ್ನು. ಕಡು ನೀಲಿಯ ಬಣ್ಣದಲ್ಲಿ ಇರುವಂತಹ ಒಂದು ಚೈತನ್ಯದ ಜಾಗೃತಿ ಉಂಟಾಗತ್ತೆ. ಆ ಚೈತನ್ಯದ ಜಾಗೃತಿಯನ್ನು ಅನುಭವಿಸಿದಾಗ ಅದನ್ನು ಎಲ್ಲರೂ ಏನಂತ ಅದಕ್ಕೆ ಒಂದು ಹೆಸರು ಕೊಡಬೇಕಲ್ವ. ಇವಾಗ ನಾವು ಒಂದು ಕಲರ್ ನೋಡ್ತೀವಿ, ಕೆಂಪು ಬಣ್ಣ ನೋಡ್ತೀವಿ, ಅದಕ್ಕೆ ಕೆಂಪು ಅನ್ನೋ ಒಂದು ಹೆಸರನ್ನು ಕೊಟ್ಕೊಳ್ತೀವಿ. ಹಾಗೆಯೇ ಆ ಕಟ್ಟು ನೀಲಿ ಅಂದ ಕಡು ಕಪ್ಪಾಗಿರುವಂತಹ ಆ ಶಕ್ತಿಯನ್ನು ಗುರುತಿಸಿ ಅದಕ್ಕೆ ಶ್ಯಾಮ ಬಲ ಅಂತ ಹೇಳಿ ಹೆಸರಿಡ್ತಾರೆ. ಶ್ಯಾಮ ಬಲ ಅಂದರೆ ಏನು? ತುಂಬ ಸ್ಟ್ರಾಂಗ್ ಆಗಿರುವಂತಹ, ಡಾರ್ಕ್ ಆಗಿರುವಂತಹ, ಒಂದು ತುಂಬ ಪ್ರಕಂಪನಗಳಿಂದ ಕೂಡಿರುವಂತಹ ಒಂದು ಶಕ್ತಿ, ಅದು ಒಂದು ಬೆಳಕು. ಅದನ್ನು ನೋಡಿ ಅವರೆಲ್ಲರೂ ಕೂಡ ಶ್ಯಾಮ ಬಲ ಅನ್ನುವಂತಹ ಒಂದು ಅದಕ್ಕೆ ಹೆಸರನ್ನು ಇಡ್ತಾರೆ. ಆ ಶ್ಯಾಮ ಬಲವನ್ನು ತಮ್ಮೆಲ್ಲರಲ್ಲಿ ಅದನ್ನು ಅಳವಡಿಸ್ಕೊಳ್ತಾ, ಆ ಬಲವನ್ನು ತಮ್ಮಲ್ಲಿ ತಾವು ವೃದ್ಧಿಸ್ಕೊಳ್ತಾ, ಆ ಶಕ್ತಿಯನ್ನು ಇನ್ನೂ ಹೆಚ್ಚು ಮಾಡ್ಕೊಳ್ತಾ, ಇನ್ನೂ ತಪೋನಿರತರಾಗೋದಕ್ಕೆ ಎಲ್ಲರೂ ಸಮರ್ಥರಾಗ್ತಾ ಹೋಗ್ತಾರೆ. ಈ ಶ್ಯಾಮ ಬಲ ಅನ್ನೋದು ಆಡು ಭಾಷೆಯಲ್ಲಿ ಬರ್ತಾ ಶಂಬಲ ಆಗಿ ಕನ್ವರ್ಟ್ ಆಗತ್ತೆ. ಇವಾಗ ಎಷ್ಟೋ ಹೆಸರುಗಳು ನಾವು ಅದನ್ನು ರೂಢಿಯಲ್ಲಿ ತರ್ತಾ ಸ್ವಲ್ಪ ಬದಲಾವಣೆ ಆಗುತ್ತಲ್ಲ, ಅದೇ ರೀತಿಯಲ್ಲಿ ಶ್ಯಾಮ ಬಲ ಅನ್ನುವಂತಹ ಒಂದು ಶಕ್ತಿಯ ಹೆಸರು ಶಂಬಲ ಅನ್ನುವಂತಹ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ. ಈ ಶಂಬಲ ಅನ್ನುವಂಥದ್ದು ಅವರು ಇರುವಂತಹ ಸ್ಥಳವೇ ಆ ರೀತಿಯಲ್ಲಿ ಕಾಣೋದಕ್ಕೆ ಪ್ರಾರಂಭ ಆಗತ್ತೆ. ಆ ಸಮಸ್ತ ಸ್ಥಳ ಏನಿದೆಯೋ ಅವರೆಲ್ಲರೂ ತಪೋನಿರತರಾಗಿರುವಂತಹ ಆ ಸ್ಥಳವೇ ಒಂದು ಅದ್ಭುತವಾದ ಎನರ್ಜಿಯಿಂದ ಕೂಡಿರೋದ್ರಿಂದ ಅದನ್ನು ಜನರೆಲ್ಲರೂ ಕೂಡ ಶಂಬಲ ಅನ್ನೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಶಂಬಲದ ಬಗ್ಗೆ ಸಾಮಾನ್ಯ ಜನರಿಗೆ ಅರಿವಿರುತ್ತೆ. ಆವಾಗ
ಓಹೋ, ಇಲ್ಲಿ ಈ ಥರ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಈ ಸಾಧನಾ ನಿರತರಾಗಿರುವಂತಹ ಯೋಗಿಗಳಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಆವಾಗಿನ ಸಾಮಾನ್ಯ ಜನರಿಗೆ ಕೂಡ ಆ ಅರಿವು ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ನಿರ್ದಿಷ್ಟವಾಗಿರುವಂತಹ ಸಮಯದಲ್ಲಿ ಈಗ ನಾವು ಹೇಗೆ ಶಿವಾಲಯಗಳಿಗೆ ಒಂದು ಶಿವರಾತ್ರಿಯ ದಿನ ಶಿವಾಲಯಕ್ಕೆ ಹೋಗ್ತೀವಿ, ಹೀಗೆಲ್ಲ ಇರುತ್ತಲ್ಲ, ಅದೇ ರೀತಿಯಲ್ಲಿ ಒಂದು ಸುಸಂದರ್ಭವನ್ನು ಅವರು ಫಿಕ್ಸ್ ಮಾಡಿಕೊಂಡು ಆ ಋಷಿಮುನಿಗಳೆಲ್ಲರೂ ಕೂಡ ಹೊರಗೆ ಬಂದು ಸಮಾಜಕ್ಕೆ ತಮ್ಮ ದರ್ಶನವನ್ನು ಕೊಡೋವಂಥ ಒಂದು ಅಭ್ಯಾಸ ಕೂಡ ಅವರಲ್ಲಿ ಇರುತ್ತೆ. ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅವರೆಲ್ಲರೂ ಹೊರಗೆ ಬರ್ತಾ ಇರ್ತಾರೆ, ಎಲ್ಲರಿಗೆ ಕೂಡ ದರ್ಶನವನ್ನು ಕೊಡ್ತಾ ಇರ್ತಾರೆ. ಅಲ್ಲಿ ನಡೀತಾ ಇರುವಂಥ ಸಾಮಾಜಿಕ ಪರಿಸ್ಥಿತಿಗಳನ್ನು ಕೂಡ ಅವರು ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ಇದು ಸಹಜವಾಗಿ ನಡೆದು ಬರ್ತಾ ಇರುತ್ತೆ. ಆದರೆ ಕಾಲಾನಂತರ ಏನಾಗುತ್ತೆ, ಇದು ಮತ್ತೆ ಅದು ಮುಗಿದ ನಂತರ ಮತ್ತೆ ಅವರೆಲ್ಲ ಋಷಿಮುನಿಗಳು ಮತ್ತೆ ಆ ಸ್ಥಳದಲ್ಲಿ ಕುಳಿತು ತಪೋನಿರತರಾಗ್ತಾ ಇರ್ತಾರೆ. ಹೀಗೆ ನಡೆದು ಬರ್ತಾ ಬರ್ತಾ ಕಾಲಕ್ರಮೇಣ ಏನಾಗುತ್ತೆ, ಮನುಷ್ಯನ ಮನಸ್ಸು ಹುಚ್ಚು ಮನಸ್ಸು ಅಂತಾರಲ್ಲ, ಹಾಗೆ ಆ ಮನುಷ್ಯನ ಮನಸ್ಸಿನಲ್ಲಿ ಗೊಂದಲಗಳು, ಸಾಮಾಜಿಕವಾಗಿ ಇದ್ದಂತಹ ಮನುಷ್ಯರಲ್ಲಿ ಗೊಂದಲಗಳು ಪ್ರಾರಂಭ ಆಗುತ್ತೆ. ಅಲ್ಲಿ ಏನಿದೆ, ಹಾಗಿದ್ರೆ ಅವರೆಲ್ಲರೂ ಹೇಗಿರ್ತಾರೆ ಅದನ್ನು ತಿಳ್ಕೋಬೇಕಲ್ಲ, ಅಲ್ಲಿ ನಾನು ಹೋಗಿ ನೋಡಬೇಕಲ್ಲ, ಅಲ್ಲಿ ಹೆಂಗಿರ್ತಾರೆ ಅನ್ನೋದನ್ನು ತಿಳ್ಕೋಬೇಕಲ್ಲ ಅನ್ನುವಂತಹ ಪ್ರಶ್ನೆಗಳು ಯಾವಾಗ ಉದ್ಭವ ಆಗುತ್ತೋ, ಕಲುಷಿತ ಮನಸ್ಸಾಗತ್ತಾಗ, ಮನುಷ್ಯನ ಮನಸ್ಸು ಕಲುಷಿತ ಆದಾಗ ಆ ಸ್ಥಳವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಆ ಸ್ಥಳದಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನು ತಿಳ್ಕೋಬೇಕು ಅನ್ನುವಂತಹ ಕೆಟ್ಟ ಉದ್ದೇಶದಿಂದ ಪ್ರಯತ್ನಗಳು ನಡೀತಾ ಬರುತ್ತೆ. ಹೀಗೆ ನಡೀತಾ ಇರುವಂತಹ ಸಂದರ್ಭವನ್ನು ಅವರು ಮನಗಂಡಂತಹ ಯೋಗಿಗಳೇನು ಮಾಡ್ತಾರೆ, ಇದು ಹೀಗೆ ಇದ್ದರೆ ಸರಿ ಹೋಗಲ್ಲ, ನಾವು ತುಂಬ ತಪೋಭಂಗರಾಗ್ತಿದ್ದೀವಿ, ನಮ್ಮ ಮನಸ್ಸನ್ನು ಕೂಡ ಕಲುಷಿತಗೊಳಿಸುವಂತಹ ಪ್ರಯತ್ನವನ್ನು ಇವರೆಲ್ಲರೂ ಮಾಡ್ತಿದ್ದಾರೆ, ಹಾಗಿದ್ರೆ ಏನು ಮಾಡಬೇಕು ಅಂತ ಹೇಳಿ 3 ಪಾರ್ಟ್ಗಳಾಗಿ ಡಿವೈಡ್ ಆಗ್ತಾರೆ. 3 ಪಂಗಡಗಳಾಗಿ ಡಿವೈಡ್ ಮಾಡಿಕೊಂಡು ಒಂದು ಶಂಬಲವನ್ನು ದಕ್ಷಿಣ ಆಫ್ರಿಕಾ ಅಂತ ನಾವಿವತ್ತು ಏನು ಹೇಳ್ತೀವಿ, ಅಂತಹ ದಟ್ಟವಾದ ಕಾಡಿನ ಪ್ರದೇಶ ಅದು. ಅಂತಹ ದಟ್ಟವಾದ ಕಾಡಿನ ಪ್ರದೇಶಕ್ಕೆ ಒಂದು ಗುಂಪು ಸಾಗತ್ತೆ, ಇನ್ನೊಂದು ಗುಂಪು ದಟ್ಟವಾದ ಮರುಭೂಮಿಯ ಪ್ರದೇಶ, ಅಲ್ಲಿ ಒಂದು ಹನಿ ಕೂಡ ನೀರು ಸಿಗೋದಿಲ್ಲ, ಅಂತಹ ಧಗೆಯಿಂದ ಕೂಡಿರುವಂತಹ ಮರುಭೂಮಿಯ ಪ್ರದೇಶಕ್ಕೆ ಒಂದು ಗುಂಪು ಶಿಫ್ಟ್ ಆಗುತ್ತೆ. ಇನ್ನೊಂದು ಗುಂಪು ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ಒಂದು ಗುಂಪು ಶಿಫ್ಟ್ ಆಗುತ್ತೆ. ಹೀಗೆ 3 ಗುಂಪುಗಳನ್ನು ಮಾಡಿಕೊಂಡು ಅವರು ಶಂಬಲವನ್ನು ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಅಂದರೆ ಮೇನ್ ಸೆಂಟರ್ ಅಂತ ನಾವು ಏನೆಲ್ಲ ಇವಾಗ ಹೇಳ್ಕೊಳ್ತೀವೋ, ಇವಾಗಿನ ಭಾಷೆಯಲ್ಲಿ ಮೇನ್ ಸೆಂಟರ್ ಅಂತ ಹೇಳ್ಕೊಳ್ತೀವಿ, ಈ ಮೇನ್ ಸೆಂಟರ್ ಅನ್ನುವಂಥದ್ದು ಹಿಮಾಲಯದ ತಪ್ಪಲಿನಲ್ಲಿ ಇರುತ್ತೆ. ಇನ್ನು ಉಳಿದಂತಹ ಮರುಭೂಮಿಯಲ್ಲಿ ಒಂದು ಗುಂಪು ಮತ್ತು ದಟ್ಟ ಅರಣ್ಯದಲ್ಲಿ ಒಂದು ಗುಂಪು, ಹೀಗೆ 3 ಗುಂಪುಗಳನ್ನಾಗಿ ಮಾಡಿಕೊಂಡು ಅವರ ಸಾಧನೆಯಲ್ಲಿ ಅವರು ತೊಡ್ಕೊಳ್ತಾ ಹೋಗ್ತಾರೆ. ಹಾಗಿದ್ರೆ ಅವರು ಏನು ಸಾಧನೆಯನ್ನು ಮಾಡ್ತಿದ್ರು, ಅವರ ಸಾಧನೆ ಏನಕ್ಕಾಗಿ ಉಪಯೋಗ ಪಡ್ತಿತ್ತು ಅಂತಂದರೆ ಮನುಕುಲದ ಉದ್ಧಾರಕ್ಕಾಗಿ. ಮನುಕುಲ ಹೇಗೆ ಜೀವಿಸಬೇಕು, ಒಬ್ಬ ಮನುಷ್ಯನಾದವನು ಹೇಗೆ ಇರಬೇಕು, ಅವನ ಶಕ್ತಿಯನ್ನು ಹೇಗೆ ಉಪಯೋಗಿಸ್ಕೋಬೇಕು, ಆತನ ಚರ್ಯೆಗಳು ಹೇಗಿರಬೇಕು, ಆತನ ಕ್ರಿಯೆಗಳು ಹೇಗಿರಬೇಕು, ಇವೆಲ್ಲವನ್ನು ಮನಗಳ್ತಾ ಹೋಗ್ತಾ ಅದನ್ನು ಸಾಧನೆಯ ರೂಪದಲ್ಲಿ ಅವರು ತಮ್ಮಲ್ಲಿ ತಾವು ಅಳವಡಿಸ್ಕೊಳ್ತಾ ಆಳವಾಗಿ ಅಧ್ಯಯನವನ್ನು ಮಾಡ್ತಾ, ನಮ್ಮ ಮನಸ್ಸಿಗೆ ಇವತ್ತು ನಾವು ನೋಡ್ತೀವಿ, ನಮ್ಮ ಮನಸ್ಸು ಎಷ್ಟು ಚಂಚಲವಾಗಿರುತ್ತೆ. ಈ ಚಂಚಲವಾಗಿರುವಂತಹ ಮನಸ್ಸನ್ನು ಒಂದು ತಹಬದಿಗೆ ತಂದು ಆ ಮನಸ್ಸನ್ನು ಹೇಗೆ ಉಪಯೋಗ ಪಡಿಸ್ಕೋಬೇಕು, ಹೇಗೆ ಅದನ್ನು ಆ ಮನಸ್ಸಿನ ಮುಖಾಂತರವೇ ಹೇಗೆ ಅದನ್ನು ಉದ್ಧಾರ ಮಾಡ್ಕೋಬೇಕು ಅನ್ನುವಂತಹ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಅವರೆಲ್ಲರೂ ನಿರತರಾಗ್ತಾರೆ. ಅವರ ಒಂದು ಜೀವನ ಕ್ರಮವೇ ಅದಾಗೋಗಿರುತ್ತೆ. ಅಲ್ಲಿ ಕೂಡ ಶಂಬಲ ಅನ್ನುವಂಥದ್ದು ಕೇವಲ ಕೆಲವೇ ಋಷಿಮುನಿಗಳಿದ್ದಂತಹ ಸ್ಥಳ. ನಿರಂತರವಾಗಿ ಅಲ್ಲಿ ಯಾರು ಸಾಧನೆಯನ್ನು ಮಾಡಬೇಕು, ನಾನು ಕೂಡ ಹಾಗೆ ಆಗಬೇಕು, ನನ್ನನ್ನು ನಾನು ತೊಡಗಿಸ್ಕೋಬೇಕು, ನನ್ನನ್ನು ನಾನು ಉದ್ಧಾರ ಮಾಡ್ಕೋಬೇಕು, ನನ್ನನ್ನು ನಾನು ಅರಿತುಕೋಬೇಕು ಅನ್ನುವಂತಹ ಪ್ರಜ್ಞೆ ಇರುವಂತಹ ಜೀವಿಗಳಿಗೆ ಅಲ್ಲಿ ಪ್ರವೇಶ ಇರ್ತಾ ಹೋಗ್ತಿತ್ತು. ಅಂಥವ್ರನ್ನು ಅವರ ಒಳಗಡೆ ಸೇರಿಸ್ಕೊಂಡು ಅವರೂ ಕೂಡ ಸಾಧನೆಯನ್ನು ಮಾಡ್ತಾ, ಅವರಿಗೆ ಕೂಡ ಗೈಡೆನ್ಸನ್ನು ಕೊಡ್ತಾ,
ಮನುಕುಲಕ್ಕೆ ಅವಶ್ಯಕತೆ ಇರುವಂತಹ ಚೈತನ್ಯವನ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡೋದಕ್ಕೆ ತೊಡಗಿಸಿಕೊಂಡಂತಹ ಅದ್ಭುತ ಶಕ್ತಿ ಕ್ಷೇತ್ರಗಳು ಅಂತಲೇ ಹೇಳ್ತಾರೆ ಅದನ್ನು. ಆ ಶಕ್ತಿ ಕ್ಷೇತ್ರಗಳೇ ಶಂಬಲ. ಈಗ ಏನಾಗಿದೆ ಅಂತಂದರೆ, ಈ ಶಂಬಲ ಅನ್ನುವಂಥದ್ದು ಈ ಸಮಸ್ತ ಭೂಮಿ ಏನಿದೆ, ಸಮಸ್ತ ಭೂಮಿಯೂ ಕೂಡ ಶಂಬಲವಾಗಬೇಕು. ಕೇವಲ ನಾವು ಈ 3 ಗುಂಪುಗಳಲ್ಲಿ ಇದ್ದರೆ ಮಾತ್ರ ಸಾಕಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನ ನಿಜ ಸ್ವರೂಪವನ್ನು ಅರಿತುಕೋಬೇಕು. ತನ್ನ ಸತ್ಯ ಸ್ವರೂಪವನ್ನು ಅರಿತುಕೊಂಡು ಇಲ್ಲಿ ಜೀವನ ಮಾಡ್ತಿರೋದು ಕೇವಲ ಒಂದು ಡ್ರಾಮಾ ಅಷ್ಟೇ. ಇದು ನಾವು ಪಾಠಗಳನ್ನು ಕಲಿತುಕೊಳ್ಳೋದಕ್ಕೆ ಬರ್ತಾ ಇರುವಂತಹ ಪಾಠಶಾಲೆ ಅಷ್ಟೇ ಅನ್ನುವುದರ ಅರಿವು ಮೂಡಿಸಿ ಅವರನ್ನು ಆ ರೀತಿಯಲ್ಲಿ ಜೀವಿಸೋದಕ್ಕೆ ಸಿದ್ಧ ಮಾಡಬೇಕು ಅನ್ನುವಂತಹ ಮಹಾ ಉದ್ದೇಶದಿಂದ, ಈ ಸಮಸ್ತ ಭೂಮಿಯನ್ನೇ ಶಂಬಲವನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ, ಪರಮ ಉದ್ದೇಶದಿಂದ ಅಲ್ಲಿರುವಂತಹ ಅನೇಕ ಮಂದಿ ಮಾಸ್ಟರ್ಸ್ಗಳು, ಒಬ್ಬರು ಇಬ್ಬರಲ್ಲ, ಈಗ ಭೂಮಿಯ ಮೇಲೆ ಎಷ್ಟು ಜನಸಂಖ್ಯೆ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಶಂಬಲದಲ್ಲಿ ಕೂಡ ಬಹಳಷ್ಟು ಮಂದಿ ಜೀವಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಜೊತೆ ಕನೆಕ್ಟ್ ಆಗಿ ಈ ಭೂಮಂಡಲದ ಮೇಲೆ ಜೀವಿಸ್ತಾ ಇರುವಂತಹ ಜೀವಿಗಳ ಜೊತೆ ಕನೆಕ್ಟ್ ಆಗಿ ಈ ಶಂಬಲವನ್ನು ಹೇಗೆ ಮಾಡಬೇಕು, ಈ ಭೂಮಿಯನ್ನು ಶಂಬಲವಾಗಿ ಪರಿವರ್ತನೆ ಮಾಡಬೇಕಂದ್ರೆ ಹೆಂಗೆ ನಾವು ಸಿದ್ಧರಾಗಬೇಕು ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹೀಗೆ ಮುಂದೆ ಬರ್ತಾ ಇರುವಂತಹ ವಿಚಾರಗಳನ್ನು ಅವರು ಒಂದೊಂದಾಗಿ ತಿಳಿಸಿಕೊಡ್ತಾ ಬರ್ತಾರೆ. ನಾವು ಹೇಗೆ ಸಿದ್ಧರಾಗಬೇಕು, ಏನು ಮಾಡಬೇಕು, ಹೇಗೆ ನಮ್ಮ ಕ್ರಿಯೆಗಳಲ್ಲಿ ನಾವು ತೊಡ್ಕೊಳ್ಬೇಕು ಅನ್ನೋದನ್ನು ಅದ್ಭುತವಾಗಿ ತಿಳಿಸಿಕೊಡ್ತಾ ಇರುವಂತಹ ಜ್ಞಾನವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ವಿಮರ್ಶೆ ಮಾಡಿಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.